ಸೊ ರಾನಿ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟದ ಅಂದರೆ ಅದೇ ರೀತಿ ಪ್ರಚಾರವನ್ನು ಮಾಡಿದ್ರಿ, ಬಟ್ ಅದರ ರಿಸಲ್ಟ್ ನೋಡಿದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ? ಅಫ್ಕೋರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರಲಿಲ್ಲ, ಬಟ್ ನಾನು ಗ್ರಾಫ್ ನೋಡಿದಾಗ ಎಸ್ ಐ ವಾಸ್ ಹ್ಯಾಪಿ. ಅಂದರೆ ಇಫ್ ಐ ಕಂಪೇರ್ಡ್ ಮೈ ಅದಕ್ಕಿಂತ ಮುಂಚೆ ಬಂದಿರೋದಾದರೆ ದೇರ್ ವಾಸ್ ಗ್ರೋತ್, ಬಟ್ ಬೇರೆಯವರು ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ, ಐ ವಾಸ್ ಸ್ಯಾಟಿಸ್ಫೈಡ್ ಆ್ಯಂಡ್ ಹ್ಯಾಪಿ. ಸಾಮಾನ್ಯವಾಗಿ ಒಂದ್ಸಲ ಸೀರಿಯಲಿಂದ ಸಿನಿಮಾಕ್ಕೆ ಎಂಟ್ರಿ ಆದಮೇಲೆ ತಿರ್ಗಾ ಸೀರಿಯಲ್ಗೆ ಹೋಗೋದು ಕಮ್ಮಿ, ಅಂದರೆ ಬಿಗ್ ಸ್ಕ್ರೀನಿಂದ ಮತ್ತೆ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಆಗೋಕ್ಕೆ ಇಷ್ಟಪಡಲ್ಲ. ಬಟ್ ನಿಮ್ಮ ವಿಚಾರದಲ್ಲಿ ಅದು ಆಗ್ತಾ ಇದೆ. ಸೊ ಯಾಕೆ ಬಿಗ್ ಸ್ಕ್ರೀನ್ ಮೇಲೆ ನಿಮಗೆ ಅಷ್ಟು ಖುಷಿ ಕೊಟ್ಟಿಲ್ವಾ? ಅಂದರೆ ಬೆಳ್ಳಿ ಪರದೆ ನಿಮಗೆ ಅಷ್ಟು ಹಂಗೇನಿಲ್ಲ, ಎಲ್ಲಿ ಕೆಲಸ ಮಾಡೋದು ದುಡ್ಡು ಕೊಡ್ತಾರೆ, ಕೆಲಸ ಮಾಡ್ತಿರ್ಬೇಕು, ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಮಾಡ್ತಿರ್ಬೇಕು, ದುಡಿತಾ ಇರಬೇಕು. ಸೊ ಐ ಆಮ್ ಡೂಯಿಂಗ್ ಫಿಲ್ಮ್ಸ್, ಐ ಆಮ್ ಡೂಯಿಂಗ್ ಸೀರಿಯಲ್, ಐ ಆಮ್ ಡೂಯಿಂಗ್ ಮೈಕ್ರೋ. ಇಟ್ಸ್ ಅಬೌಟ್ ವರ್ಕಿಂಗ್ ಆ್ಯಂಡ್ ಅರ್ನಿಂಗ್. ಇಲ್ಲಿ ಬಂದಿರೋದು ಕೆಲಸ ಮಾಡೋಕ್ಕೆ, ಬೇರೆ ಸೆಂಟಿಮೆಂಟ್ ಇಟ್ಕೊಂಡು ಲೈಫ್ ಹಾಳು ಮಾಡ್ಕೊಳಕ್ಕಲ್ಲ. ಸೊ ಜಸ್ಟ್ ವರ್ಕ್ ಆ್ಯಂಡ್ ಅರ್ನ್ ಮನಿ ಅಷ್ಟೇ. ಅಂದರೆ ಫೇಮ್ ವಿಚಾರಕ್ಕೆ ಬರೋದಾದರೆ ನಿಮಗೆ ಸ್ಮಾಲ್ ಸ್ಕ್ರೀನಲ್ಲಿ ಸಿಕ್ಕಿರುವಂತಹ ಒಂದು ಪಬ್ಲಿಸಿಟಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಬಿಗ್ ಸ್ಕ್ರೀನಲ್ಲಿ ಅಂದರೆ ಸಿನಿಮಾಗಳಲ್ಲಿ ಸಿಕ್ಕಿಲ್ಲ ಅನ್ನುವಂಥ ಒಂದು ಕೊರಗಿದೆಯಾ? ಅಲ್ಲ, ಈಗ ಕರ್ನಾಟಕದ ಪಾಪ್ಯುಲೇಷನ್ ಏನು, ನೀವು ಸಿನಿಮಾ ಮಾಡಿದ್ರು ಅಷ್ಟೇ ಜನ ನೋಡಬೇಕು, ಸೀರಿಯಲ್ ಮಾಡಿದ್ರು ಅಷ್ಟೇ ಜನ ನೋಡಬೇಕು, ಎಲ್ಲೋ ಒಂದು ಕಡೆ ನೋಡ್ತಾವ್ರೆ. ಸೊ ಹೇಗೆ ಫೇಮ್ ಡಿಫರ್ ಆಗುತ್ತೆ? ಇಟ್ಸ್ ಲೈಕ್ ದ ಸೇಮ್ ಪೀಪಲ್ ನೋ ಯು, ಇಟ್ ಡಿಪೆಂಡ್ಸ್ ಆನ್ ವೈ ದೇ ನೋ ಯು. ಸೊ ಎನಿವೇ ದೇ ನೋ ಮಿ ಫಾರ್ ಮೈ ಆರ್ಟ್. ಈಗ ಸಿನಿಮಾದಲ್ಲಿ ನಾನು ಕಾರ್ಪೆಂಟರ್ ಆಗಿ ಅದರಿಂದ ಪರಿಚಯ ಆಗಿದ್ದಿದ್ರೆ ಓಕೆ, ಅದೊಂದು ಹೊಸ ಫೇಮು. ಅಲ್ಲೂ ಆ್ಯಕ್ಟರ್ ಆಗಿ ಪರಿಚಯ ಆಗ್ತೀನಿ, ಇಲ್ಲೂ ಆ್ಯಕ್ಟರ್ ಆಗಿ ಪರಿಚಯ ಆಗ್ತೀನಿ. ಸೊ ಐ ಆಮ್, ಫಾರ್ ಮೀ ಇಟ್ಸ್ ಸೇಮ್. ಪರಿಚಯ ಆಗಿರ್ಬೇಕಷ್ಟೇ. ಸಿನಿಮಾ ಮಾಡಲ್ಲ ಅಂದರೆ ಇಲ್ಲೇ ಇಲ್ಲ, ಮಾಡ್ತೀನಿ. ಅಂದರೆ ಇಟ್ಸ್ ಲೈಕ್ ಐ ಡೂ ಎವ್ರಿಥಿಂಗ್. ನಾನು ಮೈಕ್ರೋ ಸೀರೀಸು ಮಾಡ್ತೀನಿ. ಐ ವಾಂಟ್ ಟು ವರ್ಕ್. ಅಂದರೆ ಬೇರೆಯವ್ರ ಖುಷಿ ಬೌಂಡ್ರೀಸ್ಗೆ ನಾನು ವರ್ಕ್ ಮಾಡ್ತಾ ಇಲ್ಲ. ಐ ಆಮ್ ವರ್ಕಿಂಗ್ ಫಾರ್ ಮೈ ಹ್ಯಾಪಿನೆಸ್. ಸೊ ಐ ವಿಲ್ ವರ್ಕ್ ಇಟ್ ದ ವೇ ಐ ವಾಂಟ್ ಇಟ್. ಅದು ರೀಚ್ ಆಗೋದು ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಮೈ ವರ್ಕ್. ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರು ಇಲ್ಲಿ ಬಂದಿರೋದು ಅವ್ರ ಮನೆ ನಡೆಸೋಕ್ಕೆ. ಫೇಮ್ ಅನ್ನೋದು ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಯೋರ್ ವರ್ಕ್. ಸೊ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯೋರ್ ವರ್ಕ್ ನನ್ನ ಪ್ರಕಾರ. ಸೊ ದಿಸ್ ಇಸ್ ಅಂದರೆ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಯಾ, ಅಂದರೆ ನಾನು ಮುಂಚೆ ಕನ್ನಡತಿ ಮಾಡಬೇಕಾದ್ರೂ ಐ ವಾಸ್ ಡೂಯಿಂಗ್ ಫಿಲ್ಮ್ಸ್. ನಾನು ಈಗಲೂ ಫಿಲ್ಮ್ಸ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಇಫ್ ವಿ ಟಾಕ್ ಅಬೌಟ್ ದ ರೀಚ್ ಇದೆ, ಐ ಆಮ್ ನಾಟ್ ಸ್ಯಾಡ್ ಅಬೌಟ್ ಎನಿಥಿಂಗ್. ಐ ಆಮ್ ಹ್ಯಾಪಿ ಅಬೌಟ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ವಿತ್ ಮೀ. ಇದರ ಜೊತೆಗೆ ಇನ್ನೊಂದು ಪ್ರಯತ್ನ, ನೀವು ಆಗಲೇ ಹೇಳಿದಾಗ 2-3 ನಿಮಿಷದ ಎಪಿಸೋಡು ಅಂತ. ಸೊ ಈ ಯೋಚನೆ ಕಿರಣ್ ರಾಜ್ ತಲೆಯಲ್ಲಿ ಯಾಕೆ ಬಂತು? ಯಾಕೆ ಈ ಥರದ್ದೇ ಒಂದು ಎಪಿಸೋಡ್ಗಳು ಮಾಡಬೇಕು, ಅಂಥ ಪ್ರಯೋಗಗಳು ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವ ಕಾನ್ಫಿಡೆಂಟ್ ಇದೆಯಾ? ಎಂಟರ್ಟೈನ್ಮೆಂಟ್ ಇಸ್ ನೆವರ್ ಡೈಯಿಂಗ್, ಬಟ್ ದ ವೇ ಆಫ್ ಕನ್ಸ್ಯೂಮಿಂಗ್ ಎಂಟರ್ಟೈನ್ಮೆಂಟ್ ವೇರೀಸ್. ಮುಂದೆ ಫ್ಯೂಚರ್ಗೆ ಲೈಕ್ ನೆಕ್ಸ್ಟ್ 5 years ಏನಿರುತ್ತಲ್ಲ, ಆ ಪ್ಲ್ಯಾಟ್ಫಾರ್ಮ್ ನಾವು ಟಾರ್ಗೆಟ್ ಮಾಡಬೇಕು. ಇಫ್ ವಿ ಆಲ್ವೇಸ್ ಗೆಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ವಿ ಆರ್ ಆಲ್ವೇಸ್ ಡೂಯಿಂಗ್, ಅದರಿಂದನೂ ಆಗಲ್ಲ. ಸೊ ಫ್ಯೂಚರ್ಗೆ ಓಕೆ, ಇವತ್ತು ಟೆಲಿವಿಷನ್ ಇದೆ, ಸಿನಿಮಾ ಇದೆ, ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದಕ್ಕೆ ಈಗಲಿಂದನೇ ಪ್ರಿಪೇರ್ ಆಗಬೇಕಲ್ವಾ. ಫಾರ್ ಎಕ್ಸಾಂಪಲ್ ಈಗ AI ಎಲ್ಲ ಬಂದಾಗ ಎವ್ರಿವನ್ ವಾಸ್ ಸೋ ವರಿಡ್, ಓಕೆ IT ಕೆಲಸ ಇರಲ್ಲ, AI ವಿಲ್ ಡೂ ಎವ್ರಿಥಿಂಗ್ ಅಂತ. ಸೊ ಆ ಟೈಮಲ್ಲಿ ಹಂಗೆ ಅಳೋ ಬದಲು ಸ್ಟಾರ್ಟ್ ಲರ್ನಿಂಗ್ ಕೋಡಿಂಗ್, AI ಪ್ರಾಂಪ್ಟ್ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಸೊ ದೆನ್ ಯು ವಿಲ್ ಅಗೇನ್ ಹ್ಯಾವ್ ಅ ಜಾಬ್, ಬಿಕಾಸ್ ಯು ವಿಲ್ ಬಿ ದ ಓನ್ಲಿ ಒನ್ who is saying, okay, I know how to operate AI. So I believe in updating myself. ಸೊ ಸಿನಿಮಾ ವಿಚಾರಕ್ಕೆ ಬಿಟ್ಟು, ಸೀರಿಯಲ್ ವಿಚಾರಕ್ಕೆ ಬಿಟ್ಟು ಸದ್ಯಕ್ಕೆ ನೀವು ಏನು ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಏನೋ ಶುರು ಮಾಡಿದ್ದೀರಾ ಅನ್ನುವಂಥ ಸುದ್ದಿ ಇದೆ. ಹಾಂ, ತುಂಬ ಮುಂಚೆಯಿಂದಾನೇ ಇತ್ತು. ಕನ್ನಡತಿ ಅಷ್ಟು ಗೊತ್ತಿಲ್ಲ. ನೀವು ಕನ್ನಡತಿಯಲ್ಲಿ ನೋಡಿದ್ದಾರೆ, ನಿಮ್ಮನ್ನು ಕನ್ನಡದಲ್ಲಿ ನೋಡ್ತಿದ್ದಾರೆ. ಬಟ್ ಅದು ಬಿಟ್ಟು ಕಿರಣ್ ರಾಜನ್ನ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಮಾತಾಡೋದಾದರೆ, ಕ್ಲೋದಿಂಗ್ ಬ್ರ್ಯಾಂಡ್ ಇದೆ, ಪರ್ಫ್ಯೂಮ್, ಜ್ಯುವೆಲ್ರಿ, ಕಾಸ್ಮೆಟಿಕ್ಸ್, ರೆಸ್ಟೋರೆಂಟ್. ಓಕೆ, ಇದ್ರ ಜೊತೆಗೆ ಅಬ್ರಾಡಲ್ಲೂ ಕೂಡ ಒಂದು ಬಿಸ್ನೆಸ್ ಇದೆಯಂತೆ, ಗೊತ್ತಿಲ್ಲ ನೀವು ಹೇಳಿದ್ದು. ಸೊ ಅದ್ರ ಬಗ್ಗೆ ರಿವೀಲ್ ಮಾಡಬಹುದಾ? ಹಾಂ, ಆದರೆ ರೆಂಟಲ್ ಬಿಸ್ನೆಸ್ ಇದೆ ಪಟಾಯದಲ್ಲಿ. ಮುಂದೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಯಾಕಂದರೆ ನೀವು ಈಗಾಗಲೇ ಹೇಳಿದರೆ ಮೈಕ್ರೋ ಸೀರೀಸ್ ಅದೊಂದಿದೆ, ಬಟ್ ಸಾಕಷ್ಟು ಬೇರೆ ಬೇರೆ ಕಡೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಿದ್ದೀರಾ. ಸೊ ಏನು ಮಾಡಬೇಕು ಮುಂದೆ? ನಿಮ್ಮ ಪ್ಲ್ಯಾನಿಂಗ್ ಏನು ಅಂತ? ಝೀರೋ ಗ್ರಾವಿಟಿ ಒಂದ್ಸಲ ಫ್ಲೈ ಆಗಬೇಕು ಅಂತ. ಸ್ಪೇಸ್. ಸೀರಿಯಸ್ಲಿ ಜೋಕ್ ಮಾಡ್ತಿದ್ದೀರಾ? ನೋ, ಸೀರಿಯಸ್, ಐ ಆಮ್ ಸೀರಿಯಸ್. ನಾನು ಅಡ್ವೆಂಚರ್ಸ್ ಎಲ್ಲ ಮಾಡ್ತಾನೆ ಇರ್ತೀನಲ್ಲ, ಲೈಕ್ ಪ್ಯಾರಾ ಅದೆಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಇನ್ ಮೈ ಮೈಂಡ್ ರೈಟ್ ನೌ. ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಾರೆ ಕಿರಣ್ ರಾಜ? ಒಂದು ಕಡೆ ಕಾರಣ, ಇನ್ನೊಂದು ಕಡೆ ನಿಮ್ಮದೇ ಮೈಕ್ರೋ ಸೀರೀಸ್ ಇದು ವರ್ಕ್ ನಡೀತಾ ಇದೆ, ಒಂದು ಕಡೆ ಬಿಸ್ನೆಸ್ಸು, ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ? ಕಷ್ಟ ಅನಿಸುತ್ತೆ, ಬಟ್ ಆಗೋಗುತ್ತೆ. ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಗೋಸ್ ಪರ್ಫೆಕ್ಟ್. ರುಟೀನ್ ಹೇಳ್ಬಿಡ್ಬೋದಾ? ಟೈಮ್, ರುಟೀನ್, ಡೇ ಇದು ಯಾವುದೋ ಒಂದಂತೂ ಲೈಫಿಂದ ಎಲ್ಲ ಮಿಸ್ ಆಗೋಗಿದೆ. ಕ್ಯಾಲೆಂಡರ್ ಅನ್ನೋ ಆ್ಯಪ್ ಡಿಲೀಟ್ ಆಗಿದೆ ಲೈಫಿಂದ. ಸೊ ಅದು ಬಿಟ್ಟರೆ ಕೆಲವು ಸರಿ ಈಗ ನೆನ್ನೆನೇ ನೋಡಿ, ಬೆಳಿಗ್ಗೆ 5 to 9 ಕಾರಣ 9 to 6
ಮೂವಿ ಆ್ಯಂಡ್ 6 to ಅಗೇನ್ ನೈಟ್ ಟು ಸೀರೀಸ್ ಆ ಥರ ಮಾಡಿರೋದು. ಬಟ್ ಐ ಆಮ್ ಯೂಸ್ ಟು ಇಟ್ ಆ್ಯಂಡ್ ಐ ಫೀಲ್ ಹ್ಯಾಪಿ. ನಂಗೆ ಅದು ನಾನು ಹೇಳಿಲ್ಲ, ನಾನು ಯಾವತ್ತು ಅದನ್ನು ಅಯ್ಯೋ ಕಷ್ಟ ಅಂತ ಅನ್ಸಲ್ಲ. ಯಾವಕ್ಕೆ ಅಂದರೆ ಕೆಲಸ ಇಲ್ಲದಿದ್ದಾಗ 1 hour ಕೆಲಸದ್ದು ವ್ಯಾಲ್ಯೂ ಗೊತ್ತಾಗೋಗುತ್ತೆ. ಸೊ ವೆನ್ ಯು ಹ್ಯಾವ್ ವರ್ಕ್, ಎಂಜಾಯ್ ಇಟ್, ಡೂ ಇಟ್, ಅರ್ನ್, ಅಷ್ಟೇ. ಸೊ ಕೊನೆಯದಾಗಿ ಒಂದು ಕಡೆ ಸಿನಿಮಾ ಸೀರಿಯಲ್ ಇದೆಲ್ಲ ಬ್ಯುಸಿ ಆಗಿದ್ದೀರಾ, ಫ್ಯಾಮಿಲಿ ವಿಚಾರ ಬರೋದಾದರೆ ಯಾವಾಗ ಮದುವೆ ಅನ್ನುವಂಥ ಮಾತು ಆಗ್ತದೆ ಇನ್ನೊಂದು ವರ್ಷದಲ್ಲಿ. ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ? ಇಲ್ಲ, ಈಗ ಸದ್ಯಕ್ಕಿಲ್ಲ. ಮದುವೆ ಆದರೆ ಸೀದಾ ಅದೇ ಫಸ್ಟ್ ರಿಲೇಷನ್ಶಿಪ್ ನಂದು. ಓಕೆ. ಹುಡುಗಿ ಯಾರು ನಂಬಲ್ಲ, ಕಮೆಂಟಲ್ಲಿ ಹಾಕ್ತಾರೆ ನೋಡಿ. ಅಂದರೆ ಹುಡುಗಿ ಹುಡುಕ್ತಿದ್ದಾರಾ? ನಿಮಗೆ ಈ ಥರ ಒಂದು ಡ್ರೀಮ್ಸ್ ಇದೆಯಾ? ನನಗೆ ಹುಡುಕೋ ಪರಿಸ್ಥಿತಿ ಬರುತ್ತೆ ಹೇಳಿ, ಹೇಳಿದ್ರೆ ಸಾಕು. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಂದು ಒಳ್ಳೆ ಪ್ರೊಡಕ್ಷನ್ ಮೂಲಕ ಮತ್ತೆ ಜನರನ್ನು ರಂಜಿಸಕ್ಕೆ ಬರ್ತಾ ಇದ್ದೀರಾ. ಆದಷ್ಟು ಬೇಗ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ಜೊತೆಗೆ ಹೊಸ ಪ್ರಯತ್ನ ಅದು ಕೂಡ ಒಳ್ಳೆ ರೀತಿಯಲ್ಲಿ ರೀಚ್ ಆಗಲಿ ಅನ್ನುವಂಥದ್ದು ಪವರ್ ಟಿವಿ ಆಶಯ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕಿರಣ್ ರಾಜ್ ಅನ್ನುವಂಥ ಒಬ್ಬ ಕಲಾವಿದ ಬಂದಂಥ ರೀತಿ, ಅವರಿಗೆ ಆದಂಥ ಒಂದಿಷ್ಟು ಅನುಭವಗಳು, ಇಂಡಸ್ಟ್ರಿಯಲ್ಲಿ ಅವರು ಮಾಡೋಕ್ಕೆ ಹೊರಟಿರುವಂಥ ಪ್ರಯತ್ನ, ಇದೆಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.